ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನಲ್ಲ ನೀನು, ನನ್ನ ನಳಿಸು ನೀನೇ ನೆಲೆಸು. ಇದನ್ನು ನಾವು ಮೋಕ್ಷ ಎಂದು ಕರೆಯುತ್ತೇವೆ. ಕರ್ಮದ ಗುರಿನೂ ಇದೆ, ಭಕ್ತಿಯ ಗುರಿಯೂ ಇದೆ, ಜ್ಞಾನದ ಗುರಿಯೂ ಇದೆ. ಸ್ವಾಮೀಜಿ ಹೇಳ್ತಾರೆ, ನಾವು ಈ ಕರ್ಮಯೋಗವನ್ನು ಅಭ್ಯಾಸ ಮಾಡಿದ್ದೇ ಆದರೆ, ನಾವು ಒಂದು ದಿನ ದೇವಸ್ಥಾನಕ್ಕೆ ಹೋಗದಿದ್ದರೂ ಪರವಾಗಿಲ್ಲ, ಒಂದು ಸಲ ದೇವರ ಹತ್ರ ಪ್ರಾರ್ಥನೆ ಮಾಡದಿದ್ದರೂ ಪರವಾಗಿಲ್ಲ, ನಾವು ನಿಸ್ವಾರ್ಥ ಭಾವನೆಯಿಂದ ಕರ್ಮ ಮಾಡಿದ್ದೇ ಆದರೆ ನಾವು ಆ ಮೋಕ್ಷವನ್ನೇ ಪಡೆಯುತ್ತೇವೆ. ಒಂದು ದಿನ ನಾನು ಯಾರು, ನನ್ನ ದೇಹ ಹೌದಾ ಅಲ್ಲ, ನನ್ನ ಮನಸ್ಸು ಹೌದೋ ಅಲ್ಲ ಅಂತ ಚಿಂತನೆ ಮಾಡದಿದ್ದರೂ ಪರವಾಗಿಲ್ಲ, ಜಗತ್ತಿನಲ್ಲಿರುವ ಎಲ್ಲ ಫಿಲಾಸಫಿಗಳನ್ನು ಅಧ್ಯಯನ ಮಾಡಿ ತಲೆ ಕೆಡಿಸಿಕೊಳ್ಳದಿದ್ದರೂ ಪರವಾಗಿಲ್ಲ. ಹಾಗಂದ್ರೇನು, ಕೇವಲ ಕರ್ಮಯೋಗ, ಭಕ್ತಿಯ ಸಹಾಯ ಇಲ್ಲದಿದ್ದರೂ, ಜ್ಞಾನದ ಸಹಾಯ ಇಲ್ಲದಿದ್ದರೂ ನಮ್ಮನ್ನು ಅಲ್ಲಿಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತದೆ. ಆದರೆ ಪ್ರಶ್ನೆ ಏನು ಅಂದರೆ, ನಾವಷ್ಟು ನಿಸ್ವಾರ್ಥರಾಗಿರ್ಬೇಕಲ್ವಾ? ನಾವು ಎಲ್ಲಿ ನಿಸ್ವಾರ್ಥರಾಗಿರ್ತೀವಿ? ಆದ್ದರಿಂದ ನಮಗೆ ಭಕ್ತಿಯ ಸಹಾಯನೂ ಬೇಕು, ನಮಗೆ ಜ್ಞಾನದ ಸಹಾಯನೂ ಬೇಕು. ನಾವು ಜ್ಞಾನ, ಭಕ್ತಿ, ಕರ್ಮ, ಧ್ಯಾನ, 4ರ ಮೂಲಕ, 4 ಚಕ್ರ ಇದ್ದು ನಮ್ಮ ಕಾರು ಅಷ್ಟು ಎಡುತ್ತಾ ಇರುತ್ತೆ. 4 ಚಕ್ರ ಇದ್ದು ನಮ್ಮ ಕಾರು ಜೀವನದ ಹಂಸಲ್ಲಿ ಮುಗ್ಗರಿಸ್ತಾ ಇರುತ್ತೆ. ಇನ್ನು ಒಂದೇ ಚಕ್ರ ಇಟ್ಕೊಂಡ್ರೆ ಏನು ಕಥೆ ಕೇಳ್ತೀರಾ? ಸ್ವಾಮೀಜಿ ಹೇಳ್ತಾರೆ, ಸಾಧ್ಯ ಇದೆ. ಕರ್ಮಯೋಗ ಒಂದರಿಂದಲೇ ಗುರಿಯನ್ನು ಸೇರ್ಲಿಕ್ಕೆ ಸಾಧ್ಯ ಇದೆ. ಹೌದು, ಆ ಪಾಯಿಂಟ್ ಒಪ್ಕೊಳ್ಳೋಣ. ಆದರೆ ನಮಗೆ ಸಾಧ್ಯ ಇಲ್ಲ. ಯಾಕೆ? ನಾವು ಆ ಪರಿಪೂರ್ಣ ನಿಸ್ವಾರ್ಥತೆಯನ್ನು ತಲುಪಿಲ್ಲ. ಆದ್ದರಿಂದ ನಮಗೆ ಭಕ್ತಿಯ ಸಹಾಯನೂ ಬೇಕು, ಧ್ಯಾನದ ಸಹಾಯನೂ ಬೇಕು, ಜ್ಞಾನದ ತತ್ವಚಿಂತನೆಯ ಸಹಾಯನೂ ಬೇಕು. ಜೊತೆಯಲ್ಲಿ ನಾವು ನಮ್ಮ ಪಾಲಿನ ಪ್ರತಿಯೊಂದು ಕರ್ಮವನ್ನು ನಾವು ನಿಷ್ಕಾಮ ಭಾವನೆಯಿಂದ ಅಥವಾ ಅನಾಸಕ್ತ ಭಾವನೆಯಿಂದ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಸ್ವಾಮೀಜಿ ಮುಂದುವರಿಸ್ತಾರೆ, 2 ಶಬ್ದ ಇವೆ. ಒಂದು ಪ್ರವೃತ್ತಿ, ಇನ್ನೊಂದು ನಿವೃತ್ತಿ. ನಾವು ಎರಡನ್ನೂ ಒಂದೇ ಸಲ ಮಾಡ್ತೀವಿ ಅಂದರೆ ಆಗಲ್ಲ. ಒಂದೋ ನಾವು ಪ್ರವೃತ್ತಿಯನ್ನು ಮಾಡಬೇಕು, ಇಲ್ಲವೇ ನಿವೃತ್ತಿಯನ್ನು ಮಾಡಬೇಕು. ಪ್ರವೃತ್ತಿ ಅಂದ್ರೇನು? ಜಗತ್ತಲ್ಲಿ ಏನೇನಿದೆಯೋ ಅದೆಲ್ಲವನ್ನು ತಂದು ಒಂದು ಕಡೆ ಸೇರಿಸು. ಎಲ್ಲಿ ಸೇರಿಸೋದು? ನಾನು 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 ಅನ್ನುವ ಭಾವನೆ ಇದೆಯಲ್ಲ, ಅಲ್ಲಿ ಸೇರಿಸೋದು. ನನ್ನ ಮನೆಯಲ್ಲಿ ಜಗತ್ತಿನ ಎಲ್ಲ ಫರ್ನಿಚರ್ಸ್ ಇರಬೇಕು, ನನ್ನ ಮನೆಯಲ್ಲಿ ಜಗತ್ತಿನ ಸಂಪತ್ತು ಇರಬೇಕು, ನನ್ನ ಕೇಂದ್ರದಲ್ಲಿ ಅಧಿಕಾರ ಇರಬೇಕು, ನನಗೆ ಹೆಸರು ಕೀರ್ತಿ ಇರಬೇಕು, ಆಸ್ತಿ ಪಾಸ್ತಿ ಎಷ್ಟು ಸಾಧ್ಯವೋ ಅಷ್ಟು ಎಕರೆ ಜಮೀನು ನನ್ನ ಹೆಸರಲ್ಲಿರಬೇಕು. ಇದನ್ನೇನಂತೀವಿ ನಾವು? ಪ್ರವೃತ್ತಿ ಅಂದ್ರೇನು? ಜಗತ್ತಲ್ಲಿ ಏನೇನಿದೆಯೋ ಅದೆಲ್ಲ ತೊಗೊಂಡು ಬಂದು ಇಲ್ಲಿ ಒಟ್ಟು ಹಾಕು. ಇಲ್ಲಿ ಅಂದರೆ ನಾನು ನನ್ನದು. ಒಬ್ಬರು ನಾನು ನನ್ನದು ತಂಟೆಗೆ ಬರಲಿ ನೋಡಿ, ನಾವು ಎಂಥ ರಾಕ್ಷಸರಾಗ್ತೀವಿ. ನಾವು ಅಷ್ಟು ಕೆಟ್ಟವರು ಅಂತ ನಮಗೇ ಗೊತ್ತಿರಲ್ಲ. ಯಾಕೆ? ನಾನು ಸುದ್ದಿಗೆ ಯಾರೂ ಬರಬಾರ್ದು, ಯಾರಾದರೂ ನನ್ನನ್ನು ಮುಟ್ಟಬಾರ್ದು. ಇಲ್ದಿದ್ರೆ ನಾವು ದೇವರೇ. ನಾವು ಎಲ್ಲರ ಜೊತೆ ಬಹಳ ಚೆನ್ನಾಗಿರ್ತೀವಿ, ಬಹಳ ದೇವರಾಗಿರ್ತೀವಿ. ಏನು ದೊಡ್ಡ ಫಿಲಾಸಫಿ ಮಾತನಾಡ್ತೇವೆ ನಾವು. ನಮಗೆ ಗೊತ್ತಿರುವಷ್ಟು ಜ್ಞಾನ ಇನ್ನೊಬ್ರಿಗಿಲ್ಲ. ಎಲ್ಲಿ ತನಕ ನೀವು ನಾನು ಅನ್ನು ಮುಟ್ಟಲ್ವೋ ಅಲ್ಲಿ ತನಕ ನೀವು ನಾನು ಮುಟ್ಟಿದ್ರಾ, ನನ್ನನ್ನು ನೀವು ರಾಕ್ಷಸನನ್ನಾಗಿ ನೋಡ್ತೀರಾ, ದೇವನನ್ನಾಗಿ ಅಲ್ಲ. ಇದನ್ನು ನಾವು ಏನು ಅಂತ ಹೇಳ್ತೇವೆ? ಏನಂತ ಹೇಳ್ತೇವೆ? ಪ್ರವೃತ್ತಿ ಅಂದ್ರೇನು? ಕೆಲಸ ಮಾಡು 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 ಏನೇನು ಸಿಗುತ್ತೋ ಎಲ್ಲ ತೊಗೊಂಡು ಬಾ, ತಂದು ಇಲ್ಲಿ ಹಾಕು.
ಕೂಡಾಕು. ಎಲ್ಲಿ ಕೂಡಾಕೋದು? ನನಗೆ, ನನ್ನದು. ಹೌದು, ಇದು ಪ್ರವೃತ್ತಿ. ಪ್ರವೃತ್ತಿಯನ್ನು ನಾವು ಏನು ಅಂತ ಹೇಳ್ತೀವಿ ಅಂದರೆ ಜಗತ್ತು. ನಮಸ್ಕಾರ.